question. What is the last question? See here, a projectile is fixed with the horizontal. ಎಲ್ಲರೂ ಕ್ವಶನ್ಸ್ ನೋಡ್ತಾ ಇದ್ದೀರಾ? ವೆರಿ ಇಂಪಾರ್ಟೆಂಟ್ ಅಮ್ಮ. ವಾಯ್ಸ್ ಕೇಳಿಸ್ತಿದೆ ಅಲ್ಲ ಎಲ್ಲರಿಗೂ? Right. So 17th one I am going to solve here. So all of you look at the problem. Projectile is fired with a horizontal velocity of 330 meter per second. So horizontal velocity means which component is given? Horizontal andre ux is given, that is 330 meter per second. First question ಓದ್ಕೊರಿ. ಕ್ವಶನ್ ಒಳಗಡೆ ಏನ್ ಡಾಟಾಸ್ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಕೆ ಕಲೀರಿ. ಫಸ್ಟ್ ಸ್ಟೆಪ್ ಇದು. ಪ್ರಾಬ್ಲಮ್ಸ್ ಓದಬೇಕು ಒಂದ್ ಬಿಟ್ಟು ಎರಡು ಸಲ. ಏನ್ ಕೊಟ್ಟಿದ್ದಾರೆ ಡಾಟಾ ಬರ್ಕೋಬೇಕು. ನೆಕ್ಸ್ಟ್, ಫ್ರಮ್ ದ ಟಾಪ್ ಆಫ್ ಅ ಕ್ಲಿಫ್ 80 ಮೀಟರ್ ಹೈ. ಸೊ ಕ್ಲಿಫ್ ಅಂತಂದ್ರೆ ಏನು? ದೊಡ್ಡ ಕಲ್ಲಿದೆ, ಬಂಡೆ ಕಲ್ಲಿದೆ. ಸೊ ಅದರದ ಹೈಟ್ ಎಷ್ಟಿದೆ ರೀ? 80 ಮೀಟರ್. ಸೊ ಹೈಟ್ is 80 meter. Next ಏನು ಹೇಳಿದ್ದಾರೆ? How long will it take to strike the level ground at the base of the cliff? So cliff ಇಂದ ಏನಾದ್ರೂ ನೀವು ಆಬ್ಜೆಕ್ಟ್ ಅನ್ನ ಪ್ರೊಜೆಕ್ಟ್ ಮಾಡಿದ್ರೆ ಅದು ಗ್ರೌಂಡ್ ಗೆ ಬಂದು ರೀಚ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? You have to calculate. T is equals to question mark. See here, how long will it take to strike the level of ground? So ಅದು ಗ್ರೌಂಡ್ ಲೆವೆಲ್ ಗೆ ಬಂದು ಸ್ಟ್ರೈಕ್ ಆಗ್ಬೇಕಂದ್ರೆ ಎಷ್ಟು ಟೈಮ್ ತಗೊಳುತ್ತೆ? You have to calculate. Next, with what velocity will it strike? ಯಾವ ವೆಲಾಸಿಟಿ ಇಂದ ಅಂದ್ರೆ ಫೈನಲ್ ವೆಲಾಸಿಟಿ ಇಂದ ಇದು ಗ್ರೌಂಡ್ ಗೆ ಸ್ಟ್ರೈಕ್ ಮಾಡುತ್ತೆ? once again look at the board, all of you stop writing. So there is a cliff. Imagine ದೊಡ್ಡ ಕಲ್ಲಿದೆ ಅಂತ ತಿಳ್ಕೊರಿ. ಸೊ ಈ ಕ್ಲಿಫ್ ದ ಹೈಟ್ ಎಷ್ಟಿದೆ ರೀ? from this point to this is the top level of the cliff and this is the base level of the cliff according to the problem ಏನಿದೆ ಅದನ್ನ ತೆಗಿತಾ ಇದ್ದೀನಿ. ಓಕೆ, ಸೊ from here to here ಎಷ್ಟಿದೆ ರೀ ಹೈಟ್? ಕ್ಲಿಫ್ ದ ಹೈಟ್ 80 ಮೀಟರ್. ಕ್ಲಿಯರ್? ಅರ್ಥ ಆಗ್ತಿದೆನಾ? ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಇಮ್ಯಾಜಿನ್ ಯುವರ್ ಸೆಲ್ಫ್ ಆರ್ ಯು ಕ್ಯಾನ್ ಇಮ್ಯಾಜಿನ್ ಯುವರ್ ಫ್ರೆಂಡ್ಸ್ ಆರ್ XYZ ಪರ್ಸನ್. ಇಲ್ಲಿ ಕ್ಲಿಫ್ ಮೇಲೆ ಇದ್ದಾರೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊರಿ. ಸೊ ವರ್ಟಿಕಲ್ ಅಂಡ್ ಹಾರಿಜಾಂಟಲ್ ಕೊಟ್ಟಿದ್ದಾರೆ ಅಂದ್ರೆ ಯು ಕ್ಯಾನ್ ಡ್ರಾ XY ಪ್ಲೇನ್. ದಿಸ್ ಈಸ್ X, ದಿಸ್ ವಿಲ್ ಬಿ Y. ಸೊ ಇಲ್ಲಿ ಕ್ಲಿಫ್ ಇದೆ. ಈ ಕ್ಲಿಫ್ ದ ಹೈಟ್ ಎಷ್ಟಿದೆ ರೀ? ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ 80 ಮೀಟರ್. ಸೊ ಈ ಪೊಸಿಷನ್ ಲೆಟ್ ಅಸ್ ಟೇಕ್ ಇಟ್ ಆಸ್ ಅ O is our origin. Origin ಅಂತ ಹೆಂಗ್ ಕನ್ಸಿಡರ್ ಮಾಡ್ತೀರಿ? ಕ್ಲಿಪ್ ಆಫ್ ದ ಟಾಪ್ ಲೆವೆಲ್. ಸೊ ಇಲ್ಲಿ ಮೇಲ್ಗಡೆ ಏನು ಒರಿಜಿನ್ ಇದೆ ಅಲ್ಲ ಅದು ಕ್ಲಿಪ್ ಆಫ್ ದ ಟಾಪ್ ಲೆವೆಲ್ ಅಲ್ಲಿ ಅದು ಹಂಗ ಕೊಟ್ಟಿದಾರಲ್ಲ. ಫ್ರಮ್ ದ ಟಾಪ್ ಆಫ್ ದ ಕ್ಲಿಫ್ ಅಂದ್ರೆ ಎಲ್ಲಿಂದ ನೀವು ಏನ್ ಮಾಡ್ತಾ ಇದ್ದೀರಾ? ಒಂದು ಆಬ್ಜೆಕ್ಟ್ ಅಥವಾ ಸ್ಟೋನ್ ಅಥವಾ ಏನೋ ಒಂದು ಬಾಲ್ ಏನ್ ಮಾಡ್ತೀರಾ? ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ. ವಿತ್ ವಾಟ್ ವೆಲಾಸಿಟಿ? ದಟ್ ಈಸ್ ಹಾರಿಜಾಂಟಲ್ ಕಾಂಪೋನೆಂಟ್. ux is equals to how much ma? 330 ಮೀಟರ್ ಪರ್ ಸೆಕೆಂಡ್. ಇಷ್ಟು ವೆಲಾಸಿಟಿಯಿಂದ ನೀವು ಏನ್ ಮಾಡ್ತೀರಿ? ಇದನ್ನ ಪ್ರೊಜೆಕ್ಟ್ ಮಾಡ್ತೀರಿ. ಈ ತರ ಆಂಗಲ್ ಒಳಗಡೆ ಹೋಗಿತಾ ಇದ್ದೀರಾ, ಎಸಿತಾ ಇದ್ದೀರಾ. ಸೊ ನೆಕ್ಸ್ಟ್, ಇದು ಕ್ಲಿಫ್ ಇಲ್ಲಿದೆ ಅಂದ್ರೆ ಇಲ್ಲಿಂದ ನೀವು ಇದ್ರ ಮೇಲ್ಗಡೆ ನಿಂತು ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇಟ್ ವಿಲ್ ರೀಚ್ ಅ ಗ್ರೌಂಡ್. ಹೌದಾ? ಲೆಟ್ ಅಸ್ ಡ್ರಾ ಸಮ್ ಮೋರ್ ಆಂಗಲ್. ಇಟ್ ವಿಲ್ ರೀಚ್ ದ ಗ್ರೌಂಡ್. ಸೊ ಟಾಪ್ ಆಫ್ ದಿಸ್ ಕ್ಲಿಫ್ ಅಂಡ್ ಬೇಸ್ ಆಫ್ ದಿಸ್ ಕ್ಲಿಫ್ ಎಲ್ಲಿ ನಿಂತು ನೀವು ಅದನ್ನ ಪ್ರೊಜೆಕ್ಟ್ ಮಾಡಿದಾಗ ಈ ಬೇಸ್ ಲೆವೆಲ್ ಬಂದು ರೀಚ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ದಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಮೇಲ್ಗಡೆ ನಿಂತು ಏನೋ ಒಂದು ಆಬ್ಜೆಕ್ಟ್ ಅನ್ನ ಯು ಆರ್ ಪ್ರೊಜೆಕ್ಟಿಂಗ್, ಎಸಿತಾ ಇದ್ದೀರಾ. ಅದು ವರ್ಟಿಕಲ್ ಮೋಷನ್ ಒಳಗಡೆ ಕೆಳಗಡೆ ಬೀಳ್ತಾ ಇದೆ. ಹೌದಾ? ಕೆಳಗಡೆ ಅಂದ್ರೆ ಗ್ರೌಂಡ್ ಹಿಟ್ ಆಗ್ತದ, ಸ್ಟ್ರೈಕ್ ಆಗ್ತದ. ಸೊ ಎಷ್ಟು ವೆಲಾಸಿಟಿಯಿಂದ ಗ್ರೌಂಡ್ ಬೀಳ್ತದ ಪ್ಲಸ್ ಈ ಗ್ರೌಂಡ್ ಬಂದು ರೀಚ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತ ಅದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ರೈಟ್? ಸೊ ಜಸ್ಟ್ ಎಕ್ಸ್ಟೆಂಡ್ ಸಮ್ ಮೋರ್. This is the velocity that hits the ground. So next, let us take it as a X. ಇದು ಡಯಾಗ್ರಾಮ್. ಅರ್ಥ ಆಯ್ತಾ? ಇದು ಡಯಾಗ್ರಾಮ್ ಕ್ವಶನ್ ಏನಂತ ಹೇಳಿ. ನಾವು ವರ್ಟಿಕಲ್ ಮೋಷನ್ ಇದಕ್ಕೆ ಏನ್ ಮಾಡ್ರಿ? Write the datas here. For vertical motion, you have to find the distance and the time. Distance ಕೊಟ್ಟಿದ್ದಾರೆ, time calculation ಮಾಡಬೇಕಂದ್ರೆ you can use the equation S is equals to ut plus half at square. Okay, so you are using the second equation of motion, that is S equals to ut plus half at square. So with respect to vertical motion, write
here s can be written as vertical motion. So height ಎಷ್ಟಿದೆ ಇಲ್ಲಿ distance, this is the distance na, you can take it as a s, x or a h. ಏನ್ word use ಮಾಡಿರ್ತಾರೆ depend on that you can take the parameter. So here s can be written as a y and that value is how much? 80 meter height. ಅರ್ಥ ಆಗ್ತಿದೆನಾ? Next u is what? uy is the vertical component of the initial velocity. So here you are standing on this y component. So y axis ಮೇಲೆ ನಿಂತಿರಂದ್ರೆ that component is always 0. So uy is 0. Next t you have to calculate. Next half is constant. Then ay can be written as you are throwing the stone or object towards the earth, means acceleration due to gravity will be positive, that is 9.8 meter per second square. Next again t have to calculate. Now substitute these values in above equation, or you can take it as equation 1. Equation 1 becomes so try to do yourself, ಸ್ವಲ್ಪ hint ಗೊತ್ತಾತಂದ್ರೆ ನಿಮ್ಮಷ್ಟಕ್ಕೆ ನೀವು try ಮಾಡಿ. Here s can be replaced by, first write one more step, y is equals to uyt plus half into ayt square. Now u can be replaced by at is equals to uy is 0 into t, this term will be 0 only, plus half into ay is 9.8 into t square you have to calculate, right? So this whole term will be 0. Next ಇದನ್ನ 2 ಏನ್ ಮಾಡ್ರಿ, cross multiplication ಮಾಡ್ರಿ. So 2 into 80 divided by 9.8 is equals to t square. ಇಲ್ಲಿ 2 ನ cross multiply ಮಾಡ್ರಿ, ಇದು multiplication ಇದ್ದು ಈ ಕಡೆ ಬಂದ್ರೆ divide ಆಗ್ತದ. So t square as it is. So calculate ಮಾಡ್ರಿ, t square ಎಷ್ಟು ಬರುತ್ತಾ? Answer 160 upon 9.8. So t value will be 4.04 seconds. ಎಷ್ಟು ಟೈಮ್ ತಗೊಳ್ಳುತ್ತೀರಿ ಗ್ರೌಂಡ್ ರೀಚ್ ಆಗಲಿಕ್ಕೆ? 4.04 seconds. How long will it take to strike the level ground at the base of the cliff? ಈ base of the cliff ಗೆ ಬಂದು ರೀಚ್ ಆಗಲಿಕ್ಕೆ it will take a time 4.04 seconds. ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ? The projectile will reach the ground after 4.04 seconds. 4.04 seconds. So next what you have to calculate? One more thing, velocity calculation ಮಾಡಬೇಕು. ಹೌದಾ? ಹೆಂಗ್ ಮಾಡ್ತೀರಾ? So they are given a horizontal component, you have to calculate a vertical component, right? So vertical component calculation ಮಾಡಬೇಕಂದ್ರೆ use the formula v is equals to u plus at. The projectile strikes the ground with the components ux and uy, but you don't know uy. To find vy, not a uy, ux is a horizontal and a vy is vertical. To find vy you have formula uy plus ay into t. So value substitute ಮಾಡ್ರಿ, vy is equals to uy ಅಂತಂದ್ರೆ it is 0 plus ay is 9.8, t value is 4.04 seconds. What is the value of vy? vy is equals to 9.8 into 4.04. How much? ಎಷ್ಟು ಬರುತ್ತೆ? 39.59 meter per second. Now you know the components of vertical and horizontal. Now you can find the magnitude. See here, this is the magnitude. From this velocity the projectile is hitting. So now this velocity can be resolved into two components. One is along the horizontal and another is along the vertical.
So this horizontal is ux. This is always constant. Horizontal component is constant now. So 330 meter per second. And what about the vertical here? Vy is equals to 39.59 meter per second. In ಮಾಡ್ತೀರಿ ಇವಾಗ resultant. This resultant you have to calculate. How to calculate? By using a vector addition. Magnitude of I cap plus j cap square. I will write here. The components are ux is how much ma? 330 meter per second and vy is 39.59 meter per second. Therefore magnitude of the velocity with which the projectile will strike the ground is magnitude ಅಂತ ಏನು ಮಾಡ್ತೀರಿ resultant r or you can take here v is equals to under root I cap square. I cap ಅಂತಂದ್ರೆ x ಕಾಂಪೋನೆಂಟ್ ಏನಿದೆ ಇಲ್ಲಿ 330 ಸ್ಕ್ವೇರ್ ಪ್ಲಸ್ 39.59 j cap square 39.59 square. Now tell me the value. 330 square plus 39.59 square ಎಷ್ಟಾಗುತ್ತೆ? So take the answer. It will be 332.37 meter per second. So this is your final velocity. From this velocity the projectile will be strikes the ground or hits the ground. ಇಲ್ಲಿ ಬಂದು ರೀಚ್ ಆಗಬೇಕಂದ್ರೆ ಇದ್ರ ಫೈನಲ್ ವೆಲಾಸಿಟಿ ಎಷ್ಟಿರುತ್ತೆ? 332. ಇದ್ರದ್ದು ಇನಿಷಿಯಲ್ ವೆಲಾಸಿಟಿ ಎಷ್ಟಿರುತ್ತೆ? ಎಟ್ ಹಾರಿಜಾಂಟಲ್ ಕಾಂಪೋನೆಂಟ್ 330 meter per second. Is it clear? So practice ಮಾಡಬೇಕು ಅಂದಾಗ ಪ್ರಾಬ್ಲಮ್ಸ್ ಅಂಡರ್ಸ್ಟ್ಯಾಂಡ್ ಆಗ್ತದೆ. There are some easy problems that you can calculate yourself. So those problems I am not going to solve here. 16th one, you can calculate maximum height and range. Yes or no? Initial velocity is given, theta is given. Initial velocity theta ಕೊಟ್ಟರೆ ಮುಗಿದೋಯ್ತು. Can I erase the board? All of you taken? ಸೊ ಪ್ರತಿಯೊಂದು ಪ್ರಾಬ್ಲಮ್ನು ಇಮ್ಯಾಜಿನೇಷನ್ ಮಾಡ್ಕೋಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅಂದಾಗ ಮಾತ್ರ ಪ್ರಾಬ್ಲಮ್ಸ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದರ್ವೈಸ್ ಇಟ್ ಇಸ್ ಟೂ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಆ್ಯಂಡ್ ರೈಟ್ ದ ಡಾಟಾಸ್. ಇಫ್ ಯು ಆರ್ ಅನೇಬಲ್ ಟು ರೈಟ್ ದ ಡಾಟಾಸ್ ಮೀನ್ಸ್ you can't attend the problems. Right, next problem is, just I am giving a hint. Look at the question number 16. What they are given? An arrow is shot into air with an initial velocity. So ಒಂದು arrow ಏನು ಮಾಡ್ತಾರ, air ಒಳಗಡೆ shoot ಮಾಡ್ತಾರ. So that velocity is, initial velocity is given how much? 20 meter per second. So at an angle 30 degree, theta also given. Then you have to calculate maximum height attained by the arrow. H you have to calculate. Then range of the arrow. So initial velocity 20 meter per second ಇಂದ at 30 degree ಗೆ arrow ನ shoot ಮಾಡಿದ್ರೆ, so how much maximum height it will cover and ಈ ತರ ಹೋಗ್ಬಿಡುತ್ತೆ ಹೌದಾ. ಸೊ ಒಂದು 30 degree angle ಇಂದ you are
firing the arrow. Then the initial velocity is 20 meter per second. So ಎಷ್ಟು maximum height ಇದು ಕವರ್ ಮಾಡುತ್ತೆ, ನೆಕ್ಸ್ಟ್ ಎಷ್ಟು ಹಾರಿಜಾಂಟಲ್ ರೇಂಜ್ ಇದು ಕವರ್ ಮಾಡುತ್ತೆ. ದಟ್ಸ್ ಇಟ್. ಅರ್ಥ ಆಯ್ತಾ ಪ್ರಾಬ್ಲಮ್ ಏನಂತ ಹೇಳಿ? ಈ ತರ ಇಮ್ಯಾಜಿನೇಷನ್ ಮಾಡ್ಕೊಂಡಾಗ ಮಾತ್ರ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್, ರೈಟ್? ಸಿ ಹಿಯರ್, ಹೈಟ್ ಅಂದ್ರೆ ಫಾರ್ಮುಲಾ ಗೊತ್ತಿದೆ, u square sin square theta divided by 2g. See here, so u is given, right? Theta is given sin 30, g is 9.8, ಮುಗಿದೋದು, h ಬಂದ್ಬಿಡ್ತದೆ. ಸಿಮಿಲರ್ಲಿ ಆರ್, ಯಾವಾಗ್ಲೂ ಆರ್ ಇನಿಷಿಯಲ್ ವೆಲಾಸಿಟಿ ಮತ್ತೆ ಆಂಗಲ್ ಕೊಟ್ಟಂದ್ರೆ ಮ್ಯಾಕ್ಸಿಮಮ್ ಯುವರ್ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. u square upon g sin 2 theta, again u is given, g is given, theta is given. ಸ್ವಲ್ಪ ಕ್ಯಾಲ್ಕುಲೇಷನ್ ಅಷ್ಟೇ ಮಾಡಬೇಕು ಕ್ಯಾಲ್ಕುಲೇಟರ್ನಾಗ, ಅದನ್ನು ಕೂಡ ಹೇಳ್ಕೊಡು ಅಂದ್ರೆ ಇಟ್ ಇಸ್ ಟು ಡಿಫಿಕಲ್ಟ್ ಟು ಮೀ. ಟ್ರೈ ಟು ಡೂ ಯುವರ್ ಸೆಲ್ಫ್. ಮಾಡಿ ಇವತ್ತು ನೀಟಾಗಿ ಕಳಿಸ್ರಿ ನಮ್ಗೆ, ನೋಡುವ. ನೆಕ್ಸ್ಟ್ ಗೋ ಫಾರ್ 15th ಪ್ರಾಬ್ಲಮ್. ಏನಿದೆ 15th? ಕ್ಯಾಲ್ಕುಲೇಟ್ ದ ಆಂಗಲ್ ಆಫ್ ಪ್ರೊಜೆಕ್ಷನ್ ಆಫ್ ಅ ಬಾಡಿ ಇಫ್ ಇಟ್ ಹಿಟ್ಸ್ ದ ಹಾರಿಜಾಂಟಲ್ ರೇಂಜ್ 4 times ದಿ ಮ್ಯಾಕ್ಸಿಮಮ್ ಹೈಟ್. ಏನ್ ಕ್ಯಾಲ್ಕುಲೇಷನ್ ಮಾಡಂತ ಹೇಳಿದ್ದಾರೆ 15th? ಎನಿವನ್? angle of projection, that is theta, you have to calculate. ಹೌದಾ? sir no, given data. ಫಸ್ಟ್ ಪ್ರಾಬ್ಲಮ್ ಏನ್ ಮಾಡ್ರಿ, ಒಂದ್ಬಿಟ್ಟು 2 ಸಲ ಓದ್ಕೊರಿ, ಏನ್ ಕೊಟ್ಟಿದ್ದಾರೆ ಏನಿಲ್ಲ ಥಿಂಕ್ ಮಾಡ್ರಿ. ಫಸ್ಟ್ ಗಿವನ್ ಡಾಟಾ ಬರೀಲಿಕ್ಕೆ ಕಲೀರಿ. ಓಕೆ, ರೈಟ್. ಗಿವನ್ ಡಾಟಾ, ಫಸ್ಟ್ angle of projection they are asking, that is theta equals to question mark. Next, if it's a horizontal range is 4 times the maximum height, horizontal range formula or notation R, that is 4 times the maximum height means 4 into h. This is the hint they are given. Next ಹೋದ್ರೆ ಏನು ಕೊಟ್ಟಿದ್ದಾರೆ? if the velocity of a projection means initial velocity is given, how much it is? 19.6 meter per second. Then find the time of flight of projection. Time of flight means t you have to calculate. So t calculation ಮಾಡಬೇಕಂದ್ರೆ ಫಾರ್ಮುಲಾ ಏನ್ರಿ? t is equals to 2u sin theta divided by g. Look at the board, 2 is constant, u is given, theta don't know, you have to calculate. If you know theta, then only you can calculate a t, time of flight. That's why first question theta you have to calculate by using this relation. ಅರ್ಥ ಆಗ್ತಿದೆನಾ? All of you please concentrate. 5 marks ರೀ, ಬಹಳ ಈಸಿ ಇದೆ ಬೋರ್ಡ್ ಎಕ್ಸಾಮ್ಗೆ. ಸೊಲ್ಯೂಷನ್, given r is equals to 4h. ಇದು ಹೆಂಗ್ ಬರ್ಕೊಂಡೆ ಗೊತ್ತಾಯ್ತಾ? read the sentence. It is a horizontal range is 4 times the maximum height. Horizontal range is a 4 times the maximum height. Now you know the formula for r and h. Right here r can be written as range formula u square sin 2 theta divided by g is equals to 4 into h andre u square sin square theta upon 2g. ಸ್ಟೂಡೆಂಟ್ಸ್ ಆನ್ಸರ್ ಮಾಡ್ತಾ ಇಲ್ಲ, ಸುಮ್ಮನೆ ಬಯಸ್ಕೊತೀರಿ, ಸುಮ್ಮನೆ ಕೂಡ್ತೀರಿ. ಚಲೋ, g and g cancel out, u square cancel ಆಯ್ತು. the sin theta can be written as 2 sin theta into cos theta. next ಇಲ್ಲಿ 1 2 ಇದೆ, 2 it cancel out, so 2 into sin square can be written as a sin theta into sin theta. ಬರಿಬಹುದಾ? next one sin cancel, 2 and 2 did cancel, ಉಳಿತೇನು? so bring this cos to this side, what you will get? sin theta by cos theta, that equals to 1. sin by cos is what? ಇದು ಕೂಡ ಹೇಳಂಗಿಲ್ಲಲ್ರಿ. sin by cos ಅಂದ್ರೆ tan theta. so tan theta of which value? you will get a 1 if theta is 40 degree. if theta is 40 degree, you will get a tan theta value 1. Is it right? So now theta is calculated. This is the angle of projection theta. Next we have to calculate the time of flight. I will calculate here. ಮಾಡ್ರಿ ಆನ್ಸರ್ ಇಟ್ ಟೈಮ್ ಆಫ್ ಫ್ಲೈಟ್. ಫಾಸ್ಟ್ ಆಗಿ ಡೂ ಯೋರ್ ಸೆಲ್ಫ್. ಟು ಫೈಂಡ್ t is equals to 2u sin theta divided by g.
So 2 into u value is 19.6 sine of 45 divided by 9.8. So time of flight is equals to sine 45. How much you will get? 1 by root 2. Okay. Tell me the final answer. Time of flight 2 into 19.6 into 1 by root 2 divided by 9.8. Your final answer will be 2.82 seconds. 2.82 seconds. ಆಮೇಲೆ ನಿಧಾನ ಕೂತ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ರಿ. Right? Next problem 14. A bullet is fired with a velocity of 392 meter per second. What is that? Henry, 14th problem. Once again, a bullet is fired with a velocity of 392 meter per second. Right, initial velocity u is given at an angle of 30 degree. Same ide. Martira? Just calculate a maximum height and a time of flight. Dear students, 14th one. Hint ಏನು ಕೊಟ್ಟಿದ್ದಾರೆ? Initial velocity is given 392 ಅಲ್ಲ, 392 meter per second. Next angle is given 30 degree. You have to calculate maximum height attained, that is h is equals to and time of flight t. Same formula. U is known, theta is known. Can you calculate? ಮಾಡ್ತೀರಿ? Just formula ಬರೀರಿ, ಹಿಂಟ್ ಕೂಡ ಕೊಡ್ತೀನಿ. h is equals to u square sin square theta divided by 2g. u ಅಂತಂದ್ರೆ 392 square sin square theta of 30 degree divided by 2 into 9.8. sin 30 ಅಂತಂದ್ರೆ 1 by 2 square ಇದೆ, 1 by 4 392 square ಮಾಡಿ divided by 4 ಮಾಡಿದ್ರೆ you will get certain answer. Divided by 2 into 9.8 ಅಂದ್ರೆ 19.6. You will get h value in terms of meter. Next time of flight ಮಾಡ್ತೀರಿ? ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳ್ರಿ ಆನ್ಸರ್. ಎಸ್ ಮ್ಯಾಮ್ ಅಂತ ಹೇಳಿ. ಕ್ವಶನ್ ವಿತ್ ಆನ್ಸರ್, ಸೊಲ್ಯೂಷನ್, ಗಿವನ್ ಡಾಟಾ, ಫಾರ್ಮುಲಾ, ಏನ್ ಕ್ಯಾಲ್ಕುಲೇಷನ್ ಮಾಡಬೇಕು ಏನಿಲ್ಲ ಪ್ರತಿಯೊಂದನ್ನು ಮೆನ್ಷನ್ ಮಾಡಬೇಕು. ಇವತ್ತಿನ ಹೋಮ್ವರ್ಕ್ ರೆಡಿನಾ? ನೆಕ್ಸ್ಟ್ 13th one. Javelin is thrown into air with a speed of 25 meter per second. Javelin throw, shot put ಗೊತ್ತಲ್ಲ, ಸೊ ಅದನ್ನ ಹೆಂಗ್ ಮಾಡ್ತೀರಿ? ಒಗಿತೀರಿ, ಹೌದಾ? ಇನ್ ಏರ್. ಸೊ ಎಷ್ಟು ವೆಲಾಸಿಟಿ ಇಂದ? 25 meter per second. So I am discussing about the 13th problem. See the 13th problem. ಏನಿದೆ? Javelin is thrown into air with a speed. Which speed? Answer me. Initial velocity. ಎಷ್ಟು ವೆಲಾಸಿಟಿ ಇಂದ ನೀವು ಅದನ್ನು ಥ್ರೋ ಮಾಡ್ತಾ ಇದ್ದೀರಾ? 25 meter per second. Next, if the maximum height reached by it is, ಎಷ್ಟು height reach ಆಗುತ್ತೆ? Nice. Calculate angle of projection. ಏನು angle of projection ಅಂದ್ರೆ? Theta. Right, super. Next, duration of flight. Capital T. Flight T. Next, third one, range. ಮಾಡ್ತೀರಿ? ಎರಡು ಗಿವನ್ ಇದೆ. ಸೊ ಇಲ್ಲಿ ಏನ್ ಮಾಡ್ತೀರಿ? ಥೀಟಾ ಬೇಕಂದ್ರೆ h ಫಾರ್ಮುಲಾ, ದಟ್ ಈಸ್ u ಸ್ಕ್ವೇರ್ sin ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2g. ಈ sin ಸ್ಕ್ವೇರ್ ಇಲ್ಲೇ ಇಡ್ರಿ, ಉಳಿಕಿದೆಲ್ಲ ಈ ಕಡೆ ಶಿಫ್ಟ್ ಮಾಡ್ರಿ, ಯು ವಿಲ್ ಗೆಟ್ ಅ ಥೀಟಾ ವ್ಯಾಲ್ಯೂ. ಹಿಂಟ್ ಬರ್ಕೊಡಿ, ಆಮೇಲೆ ಕುತ್ಕೊಂಡು ಸಾಲ್ವ್ ಮಾಡ್ರಿ. ಜಸ್ಟ್ ಏನ್ ಮಾಡ್ರಿ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ, ಯು ವಿಲ್ ಗೆಟ್ ಅ sin ಥೀಟಾ ವ್ಯಾಲ್ಯೂ. ಫಸ್ಟ್ ಥೀಟಾ ವ್ಯಾಲ್ಯೂ ತಗೋರಿ. ನೆಕ್ಸ್ಟ್ ಏನ್ ಬರುತ್ತಾ? ಟೈಮ್ ಆಫ್ ಫ್ಲೈಟ್. ನೆಕ್ಸ್ಟ್ ರೇಂಜ್. ಎರಡಕ್ಕೂ ಏನ್ ಬೇಕು? ಥೀಟಾ ವ್ಯಾಲ್ಯೂ ಕಂಪಲ್ಸರಿ ಬೇಕೇ ಬೇಕು. ಮಾಡ್ತೀರಾ? 13th one. Right. Next, 12th one. An object is projected with a velocity of 60 meter per second. ಬಕ್ವಾಸ್. ಹೇಳ್ರಿ, ಗಿವನ್ ಡಾಟಾ ನಿಮ್ ಪ್ರಾಕ್ಟೀಸ್ ಆಗಲಿ ಅಂತ ಕೊಟ್ಟಿದ್ದೀನಿ. ಟೆಲ್ ಮೀ.
12th one. So fast and ಹೇಳಿ. An object is projected with a velocity. Initial velocity. Practice ಆಗುತ್ತೆ ಹೇಳ್ರಿ ಮಾ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಆಂಗಲ್ ಈಸ್ ಮುಗಿದ ಹೋಯ್ತು, ಏನಿಲ್ಲ, ಫಾರ್ಮುಲಾ ಹಚ್ಚೋದು ಡೈರೆಕ್ಟ್ ಕ್ಯಾಲ್ಕುಲೇಷನ್. ಮಾಡ್ತೀರಾ? ಏನ್ ಕೊಟ್ಟಿದ್ದಾರೆ? ಮ್ಯಾಕ್ಸಿಮಮ್ ಹೈಟ್, ಅಗೇನ್ ಹೆಚ್. ಮತ್ತೆ ಏನ್ ಕೇಳಿದ್ದಾರೆ? ಟೈಮ್ ಟೇಕನ್ ಟು ರೀಚ್ ಅ ಮ್ಯಾಕ್ಸಿಮಮ್ ಹೈಟ್. ಸಿ ಹಿಯರ್, ಇಟ್ ಈಸ್ ನಾಟ್ ಅ ಟೈಮ್ ಆಫ್ ಫ್ಲೈಟ್, TA. ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಇಂದ ಮ್ಯಾಕ್ಸಿಮಮ್ ಹೈಟ್. ಅರ್ಥ ಮಾಡ್ಕೊರಿ ಕ್ವೆಶ್ಚನ್ ಮಾರ್ಕ್. ನೆಕ್ಸ್ಟ್ ಹಾರಿಜಾಂಟಲ್ ರೇಂಜ್. ಸ್ವಲ್ಪ ಅರ್ಥ ಆಗ್ತಿದೆನಾ? 50%. ದಿಸ್ ಇಸ್ ನಥಿಂಗ್, TA, ನಾಟ್ ಅ ಕ್ಯಾಪಿಟಲ್ T. ಮಾಡ್ತೀರಪ್ಪ? ಹಾರಿಜಾಂಟಲ್ ರೇಂಜ್, TA ಫಾರ್ಮುಲಾ ಏನು? U sin θ upon G. ಇದಕ್ಕೆ 2 ಅಪ್ಲೈ ಮಾಡಿದ್ರೆ ಟೈಮ್ ಆಫ್ ಫ್ಲೈಟ್. ದಟ್ಸ್ ಇಟ್. ಭಾಳ ಈಸಿ ಇದೆ. ಎನಿ ಡೌಟ್ ಅಬೌಟ್ ದ 12th one? ನನ್ನ ಜೊತೆಗೆ ಕ್ವಶನ್ ಓದಬೇಕು. ಏನ್ ಕೊಟ್ಟಿದ್ದಾರೆ ಏನಿಲ್ಲ ಹಿಂಟ್ ಬರ್ಕೋರಿ ಪೆನ್ಸಿಲ್ ಇಂದ ಅಥವಾ ಪೆನ್ ಇಂದ ರಫ್ ಪೇಪರ್ದಲ್ಲಿ. ಕ್ಲಾಸ್ ಮುಗ್ದಿಂದ ಅದನ್ನ ಸಾಲ್ವ್ ಮಾಡ್ರಿ. 12th, is it clear to all? ಏನಾದರೂ ಡೌಟ್ ಇದೆ? ನೋನಾ? ರೈಟ್. Go for 11th one. So rain is falling vertically with a speed of 30 meter per second. So rain is falling, ಯಾವಾಗಲೂ rain ಕೆಳಗಡೆನೇ ಬೀಳ್ತದ, ಮೇಲೆ ಹೋಗಂಗಿಲ್ಲಲ್ಲ. So vertically downward. 11th one. So velocity of a rain that can be written as a VR ಅಂತ ಬರೆಯೋಣ. V is a velocity for rain. Rain velocity, how much it is? 30 na 35 na? 30 meter per second. Right? ಮತ್ತೇನ್ ಕೊಟ್ಟಿದ್ದಾರೆ? Wind starts blowing after some time with a speed of 10 meter per second in east to west direction. See here, this is east direction, this is west direction, this will be north, this will be south. You ಗೊತ್ತಿರಬೇಕಾ direction? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ವಿಂಡ್ ಯಾವ ಡೈರೆಕ್ಷನ್ ಫ್ಲೋ ಆಗ್ತಿದೆ? ಈಸ್ಟ್ ಟು ವೆಸ್ಟ್, ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ. ರೈಟ್. ವೆಲಾಸಿಟಿ ಆಫ್ ವಿಂಡ್. ಮ್ಯೂಟ್ ಯುವರ್ ಫೋನ್. ಮ್ಯೂಟ್ ಮಾಡ್ರಿ. ಡಿಯರ್ ಸ್ಟೂಡೆಂಟ್ಸ್, ಆಫ್ ಮಾಡ್ರಿ ಮೊಬೈಲ್. ಕೇಳ್ರಿ ಇಲ್ಲಿ. VW ಅಂತಂದ್ರೆ ಏನ್ರಿ? ವೆಲಾಸಿಟಿ ಆಫ್ ಅ ವಿಂಡ್. ಹೌ ಮಚ್ ಇಟ್ ಇಸ್? 10 meter per second. Right. These are the two given datas. You have to calculate in which direction should a boy waiting at a bus stop his umbrella. ಅಂದ್ರೆ ಒಂದು ಸ್ಟೂಡೆಂಟ್ ಅಥವಾ ಒಂದು ಬಾಯ್ ಅಥವಾ ಒಂದು ಗರ್ಲ್ ಏನ್ ಮಾಡ್ತಿದ್ದಾರೆ? ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದಾರೆ. ಸೊ ಬಸ್ ಸ್ಟಾಪ್ ಒಳಗಡೆ ನಿಂತಾಗ ಏನಾಗ್ತಿದೆ? ಮಳೆ ವರ್ಟಿಕಲ್ ಆಗಿ ಬೀಳ್ತಾ ಇದೆ, ಡೌನ್ವರ್ಡ್. ಸೊ ಅಟ್ ದ ಸೇಮ್ ಟೈಮ್ ವಿಂಡ್ ಈಸ್ ಬ್ಲೋಯಿಂಗ್ ಟುವರ್ಡ್ಸ್ ದ ಈಸ್ಟ್ ಟು ವೆಸ್ಟ್. ಸೊ ಈ ಕಡೆನೂ ಫೋರ್ಸ್ ಅಪ್ಲೈ ಆಗ್ತದೆ, ಈ ಕಡೆನೂ ಫೋರ್ಸ್ ಅಪ್ಲೈ ಆಗ್ತದೆ. 2D ಅಂದಾಗ ಏನಾಗ್ತದೆ? ಹೌ ಟು ಕ್ಯಾಲ್ಕುಲೇಟ್ ರಿಸಲ್ಟಂಟ್. ಸೊ ರಿಸಲ್ಟಂಟ್ ವೆಲಾಸಿಟಿ, let us take it as a R. You have to calculate. Next ಏನ್ ಕ್ಯಾಲ್ಕುಲೇಟ್? ಡೈರೆಕ್ಷನ್ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ. ಟು ಫೈಂಡ್ ಅ ಡೈರೆಕ್ಷನ್ ಫಾರ್ 2D, tan theta is equals to Vy upon Vx, vertical upon horizontal. This is a fixed. ಹೌದಾ? ಎಲ್ಲ ಪ್ರಾಬ್ಲಮ್ ಇದು ಸೇಮ್ ಇರುತ್ತಾ? tan theta is equals to Vy upon Vx. Reply me dear students. ಯಾವಾಗಲೂ tan theta ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಆಲ್ವೇಸ್ ಯು ಆರ್ ಟೇಕಿಂಗ್ ದ y axis divided by x axis. Yes or no? Fast and ಹೇಳ್ರಿ. No, you can't take. You have to see the angle with respect to angle, with respect to which axis the angle is making. ಇದು ರಿಸಲ್ಟಂಟ್ ಯಾವ ಆಕ್ಸಿಸ್ ಜೊತೆಗೆ ಆಂಗಲ್ ಕ್ರಿಯೇಟ್ ಮಾಡ್ತಾ ಇದೆ, that you have to take a cos theta. ಹೇಳಿದಿನಲ್ಲ. See here, this is the resultant, means this is x axis, this is y axis. ಯಾವಾಗಲೂ y by x ಇರಂಗಿಲ್ಲ. theta sometimes it making with respect to horizontal ಅಂದಾಗ ಏನ್ ಮಾಡ್ತೀರಿ? y upon x ತಗೋತೀರಿ. Suppose the theta is making with respect to y ಅಂತಂದ್ರೆ this will be your cos theta na, then that will be x upon y. ಅದಕ್ಕೆ ಇಲ್ಲಿ theta ಕೊಟ್ಟಿಲ್ಲ ಅವರು. ಫಸ್ಟ್ theta ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತೀರಿ? by finding the resultant. ಫಾಸ್ಟ್ ಒಂದು ಕ್ಯಾಲ್ಕುಲೇಷನ್ ಮಾಡಿ ಹೇಳ್ರಿ. ರಿಸಲ್ಟೆಂಟ್ ಎಷ್ಟಿದೆ? 2 components are given. Parallelogram. Resultant R is equals to under root Vx square plus Vy square. Instead of Vx,
I can take x ಅಂತಂದ್ರೆ ಯಾವುದಿದೆ wind ಇದೆ, so let us take it as a VW. This will be VR square. The substitute of values. VW ಎಷ್ಟಿದೆ ಮಾ 10 square, VR ಎಷ್ಟಿದೆ 30 square. Answer 100 plus 900 1000. Resultant will be ಎಷ್ಟಿದೆ 1000 square root 31.6 meter per second. So 31 is nearer to which wind or rain? See here, rain is having 30, wind is having 10. So towards which velocity is near? Resultant is near to this vertical. That's why angle is with respect to vertical axis. ಅರ್ಥ ಆಗ್ತಿದೆನಾ? ಇವಾಗ ನಿಮಗೆ angle ಸಿಕ್ತು. So with respect to this angle theta, you have to calculate a tan theta. Right here, tan theta is equals to ಇದು theta ಅಂತಂದ್ರೆ this will be cos theta and this will be your sin theta. So tan theta ಅಂದ್ರೆ ಹೆಂಗೆ ತಗೋತೀರಿ? sin by cos. Yes or no? ಅರ್ಥ ಆಗ್ತಿದೆನಾ? How to take a direction? ಯಾವಾಗಲೂ y by x ಇರಂಗಿಲ್ಲ with respect to theta. theta ಎಲ್ಲಿ ಕ್ರಿಯೇಟ್ ಆಗುತ್ತೆ with respect to ಯಾವ ಆಕ್ಸಿಸ್, ಅದನ್ನ ಏನ್ ಮಾಡ್ತೀರಾ ನೀವು cos theta ಅಂತ ತಗೋತೀರಾ. ನೆಕ್ಸ್ಟ್ ಉಳಿದಿದ್ದೇನಿದೆ ಅದು sin theta. then take a ratio of a tan theta. sin by cos. sin ಅಂತಂದ್ರೆ ಏನಿದೆ ಇಲ್ಲಿ v omega divided by vr. ಕನ್ಫ್ಯೂಷನ್ ಇದೆ ಇಲ್ಲಿ ಬರೀರಿ sin theta upon cos theta ಅಂತ. tan theta is equals to v omega ಅಂದ್ರೆ ಎಷ್ಟಿದೆ vw 10 divided by 30. This will be 0.33. Continuation, theta is equals to tan inverse of 0.33. ನಿಮಗೆ ಆಫ್ಲೈನ್ ಆಗ ಹೇಳ್ಕೊಡ್ತೀನಿ ಅಂತ ಲಾಗ್ ಟೇಬಲ್ ಹೇಗೆ ನೋಡೋದಂತ. ಸೊ ನಾವು ರೈಟ್ tan inverse of 0.33 ಅಂತಂದ್ರೆ you will get nearly 18 degree 25 seconds. 18 degree 25 seconds. That completes solution. ಅರ್ಥ ಆಯ್ತಾ? ಒಂದ್ ಬಿಟ್ಟು 2 ಸಲ ಇದನ್ನ ಪ್ರಾಕ್ಟೀಸ್ ಮಾಡಿ, ತಿಳಿದಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಹೇಳ್ರಿ ಹೇಳ್ತೀನಂತೆ. ನೆಕ್ಸ್ಟ್ go for fourth one fast ಅಂಗಿ. third problem yesterday has solved na. same initial velocity ಎಷ್ಟಿದೆ ಎಲ್ಲರೂ ಫಾಸ್ಟ್ ಆಗಿ ಡಾಟಾಸ್ ಬರ್ಕೋರಿ. so initial velocity u is given for third problem. note down u is how much ma 25 meter per second. next ಏನು ಕೊಟ್ಟಿದ್ದಾರೆ angle theta is given 35 degree. what you have to calculate? maximum height. same question. then time taken to reach the maximum height. again here it is ta, not a time of flight. ಮತ್ತೇನು ಕೊಟ್ಟಿದ್ದಾರೆ horizontal range. can you calculate once you know initial velocity and theta? ಮಾಡ್ತೀರಿ? yes or no? ಕೇಳಿಸ್ತಿದೆನಾ? ಬರ್ಕೋರಿ ಡಾಟಾಸ್. ನೆಕ್ಸ್ಟ್ fourth one. look at fourth question. a ball is thrown with a velocity of 39.2 meter per second. ಎಷ್ಟಿದೆ ರೀ initial velocity? 39.2 meter per second. theta is given. ಎಷ್ಟಿದೆ theta value? 30 degree. ಉಳ್ಕಿದ್ದೇನ್ರಿ ಅದೇ ಬಕ್ವಾಸ್ ಇದೆ. ಏನ್ ಕ್ಯಾಲ್ಕುಲೇಷನ್ ಮಾಡಬೇಕು? calculate maximum height, time of flight, horizontal range, h t r. ಮಾಡ್ತೀರಾ? ಫಾರ್ಮುಲಾ ಮಾತ್ರ ಕರೆಕ್ಟ್ ಹಚ್ಚ್ರಿ, ಕ್ಯಾಲ್ಕುಲೇಟರ್ನಾಗ ಕ್ಯಾಲ್ಕುಲೇಷನ್ ಮಾಡ್ರಿ, ಈಸಿ ಇದೆ. ನೆಕ್ಸ್ಟ್ ಗೋ ಫಾರ್ ಫಿಫ್ತ್ ಒನ್. ಫಾಸ್ಟ್ ಆಗಿ a cricket ball is thrown at a speed of 28 meter per second. what is that? ಫಾಸ್ಟ್ ಆಗಿ ಹೇಳಬೇಕು. initial velocity in a direction ಅಂದ್ರೆ theta is given. yes or no ma? u and theta is given. same thing, maximum height, time taken to return to the same level andre time of flight calculation ಮಾಡಬೇಕು. note down. fifth one, you have to calculate maximum height h and time taken by it to return to the same level, means capital T you have to calculate for fifth one. next go for sixth one. fast ಯಾರು ಹೇಳ್ತೀರಿ? sixth
ಒನ್ ಡಾಟಾಸ್ ಹೇಳ್ರಿ ಫಾಸ್ಟ್ ಆಗಿ. ಏನ್ ಕೊಟ್ಟಿದ್ದಾರೆ? ಹೌ ಮಚ್ ಇಟ್ ಈಸ್ ಇನಿಷಿಯಲ್ ವೆಲಾಸಿಟಿ? ರೈಟ್, ಸೂಪರ್, 25 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಥೀಟಾ ಇಸ್ ಗಿವನ್. ಸೀಮಾ ಸೇಮ್ ಇದೆ, ಏನು ಇಲ್ಲ. ಮಾಡ್ತೀರಾ? ಅಗೇನ್ ಮ್ಯಾಕ್ಸಿಮಮ್ ಹೈಟ್ ಮತ್ತೇನು? ಟೈಮ್ ಟೇಕನ್ ಬೈ ದ ಬಾಲ್ ಟು ರೀಚ್ ಇನಿಷಿಯಲ್ ಹೈಟ್ ಮೀನ್ಸ್ TA. You have to calculate. Go for seventh one. Seventh one. Two forces 40 Newton and 60 Newton are acting at a point making an angle theta. Two forces are given means note down the hint. P is given 40 Newton, Q is given 60 Newton, theta is given 60 degree. Yes or no? You have to find the magnitude and direction. Magnitude R is equals to question mark, direction alpha is equals to question mark. Magnitude calculation ಮಾಡಲಿಕ್ಕೆ ಫಾರ್ಮುಲಾ p square plus q square plus 2pq cos theta. ಎಲ್ಲ ವ್ಯಾಲ್ಯೂಸ್ ಇದೆ, p q theta. ಕ್ಯಾಲ್ಕುಲೇಷನ್ ಮಾಡ್ರಿ. ಅಲ್ಫಾ ಅಂತಂದ್ರೆ tan inverse of q sin theta divided by p plus q cos theta. ಮಾಡ್ತೀರಾ? See here, q value is 60 degree, theta is how much? 60 degree, p plus q. ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ರಿ, you will get the answer. Next go for ninth one. It is same to same, seventh one only. Or they are given two forces of magnitude. Please tell me the value of p and q here. P is equals to 45, q is equals to, sorry, this is 25, this is 45. Next, angle is 60 degree. What you have to calculate pa? Resultant and direction of the force. Same, resultant direction formula. Note kori fast agi. Two forces are given, theta is given, you have to calculate a resultant and direction. Next one, 10th one. All of you look at the question, 10th one. The greatest and least resultant of two forces. Greatest andre you have to take R maximum. R maximum is how much? 17 Newton. Next, least resultant is how much? Least andre R minimum 7 Newton. So you know the formula for R max and R minimum. Conditions, special cases ಬರ್ಸಿದ್ದೆ ನೆನಪಿದೆ? R max, this can be written as P plus Q. Next, R minimum, P minus Q. Yes or no? Now right here, this will be 17 P plus Q. Let us take it as equation 1. Then R minimum is how much? 7 P minus Q. Equation 2. Just hint ಕೊಡ್ತಾ ಇದ್ದೀನಿ, ನೀಟಾಗಿ ನೀವು ಆಮೇಲೆ ಮಾಡ್ಕೊಡಿ. Solve 1 and 2. ಏನು ಸಿಗತ್ತೆ? 17 is equals to P plus Q, 7 is equals to P minus Q. ಎರಡು ಕ್ಯಾನ್ಸಲ್ ಆಗ್ತದ, ಉಳಿತೇನು? 24 is equals to 2P. P value will be 12 Newton. ತಿಳಿತಿದೆನಾ? Next, take this P value, substitute in any equation 1 or 2. You will get a Q value. Q is equals to, substitute here. P is equals to 12 ಅಂತಂದ್ರೆ 17 minus 12, you will get a 5 Newton. So how to calculate? Find the two forces. So already have calculated P and Q. Next, if these forces act at a right angles, theta value is how much? Right angle 90 degree. ಇವಾಗ ಮಾಡ್ತೀರಿ, P, Q, theta ಎಲ್ಲ ಇದೆ. Just apply resultant and direction. Note down the hints. ಫಾಸ್ಟ್ ಆಗಿ ಕಾಪಿ ಮಾಡ್ಕೊಡಿ, ಅದನ್ನ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ರಿ. ಮಾಡ್ತೀರಾ? ಎನಿ ಡೌಟ್ಸ್? 10th one, once again, the greatest and least resultant of two forces acting at a point are 17 and 7 Newton. So
ಸೊ ಗ್ರೇಟೆಸ್ಟ್ ಅಂದ್ರೆ ಏನ್ ಮಾಡ್ರಿ ಆರ್ ಮ್ಯಾಕ್ಸ್, ಯು ನೋ ದ ಕಂಡೀಷನ್ ಫಾರ್ ಆರ್ ಮ್ಯಾಕ್ಸ್ ಪಿ ಪ್ಲಸ್ ಕ್ಯೂ. ನೆಕ್ಸ್ಟ್ ಲೀಸ್ಟ್ ಅಂತಂದ್ರೆ ಆರ್ ಮಿನಿಮಮ್, ಕಂಡೀಷನ್ ಇಸ್ ಪಿ ಮೈನಸ್ ಕ್ಯೂ. 1 into 2 ಸಾಲ್ವ್ ಮಾಡ್ರಿ, ಏನ್ ಸಿಗತ್ತೆ ನಿಮ್ಗೆ ಪಿ ವ್ಯಾಲ್ಯೂ. ಸೊ ದಟ್ ಪಿ ವ್ಯಾಲ್ಯೂ ಕ್ಯಾನ್ ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಶನ್ 1 or 2, ಎರಡಕ್ಕೂ ಸೇಮ್ ಆನ್ಸರ್ ಬರುತ್ತೆ. ದ ಸೆಕೆಂಡ್ ಒನ್ ಇಸ್ 5 Newton. Now you calculated two forces, that is P and Q. And one more hint they are given, those two forces are acting at right angles to each other, andre theta value 90 degree. Now you have to calculate a magnitude. So P, Q and theta ಮೂರು ಡಾಟಾಸ್ ಗೊತ್ತಿದೆ. ಪೇಷನ್ಸ್ ಇಂದ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ರಿ, ಎಲ್ಲ ಆನ್ಸರ್ಸ್ ಕರೆಕ್ಟ್ ಆಗಿನ ಬರ್ತದ. ಏನಾದ್ರೂ ಸ್ಟೆಪ್ ಸ್ಕಿಪ್ ಮಾಡಿದ್ರೆ ಗಡಬಡ ಮಾಡಿದ್ರೆ ಯು ವಿಲ್ ಗೆಟ್ ಅ ರಾಂಗ್ ಆನ್ಸರ್. ಬಹಳ ಕೂಲ್ ಆಗಿ ಪೇಷನ್ಸ್ ಇಂದ ಎಲ್ಲ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ. ಟೋಟಲ್ 17 ಪ್ರಾಬ್ಲಮ್ಸ್ ನೀಟಾಗಿ ಫಸ್ಟ್ ಬರ್ದು ನಮ್ಗೆ ಸೆಂಡ್ ಮಾಡಿ. ಕ್ವಶನ್ ವಿತ್ ಆನ್ಸರ್, ಫಸ್ಟ್ ಡಾಟಾಸ್ ಬರಿಬೇಕು, ಏನ್ ಕೊಟ್ಟಿದ್ದಾರೆ ಏನ್ ಕ್ಯಾಲ್ಕುಲೇಷನ್ ಮಾಡಬೇಕು. ನೆಕ್ಸ್ಟ್ ಫಾರ್ಮುಲಾ ಬರ್ದು ಅದು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗ್ರಿ, ಲಾಸ್ಟಿಗೆ ಆನ್ಸರ್ ಬರುತ್ತೆ. ಫೈನಲ್ ಆನ್ಸರ್ ಏನ್ ಬರುತ್ತಾ ಅದಕ್ಕೆ ಏನ್ ಮಾಡ್ಬೇಕಾ, ಯೂನಿಟ್ ಕಂಪಲ್ಸರಿ ಹಚ್ಚಬೇಕು. ಯೂನಿಟ್ ಹಚ್ಚಲಿಲ್ಲ ಅಂದ್ರೆ 1 ಮಾರ್ಕ್ಸ್ ಹೋಗ್ತದ. ದೇ ವಿಲ್ ಕಟ್ ಯುವರ್ 1 ಮಾರ್ಕ್ಸ್. ಮಾಡ್ತೀರಿ, ಓವರ್ ರೈಟಿಂಗ್ ಇರಂಗಿಲ್ಲ, ನೀಟ್ ಹ್ಯಾಂಡ್ ರೈಟಿಂಗ್, ವೈಟ್ನರ್ ಯೂಸ್ ಮಾಡಂಗಿಲ್ಲ, ಅಲ್ಲೇ ಇಲ್ಲೇ ತಿದ್ದಂಗಿಲ್ಲ, ಏನು ಮಾಡಂಗಿಲ್ಲ, ನೀಟ್ ಇರ್ಬೇಕು. ಕ್ವಶನ್ ವಿತ್ ಆನ್ಸರ್. ಫಸ್ಟ್ ಏನ್ ಮಾಡ್ರಿ, ಪ್ರಾಬ್ಲಮ್ ನ ಒಂದ್ ಬಿಟ್ಟು 2 ಸಲ ಓದ್ರಿ, ಡಾಟಾಸ್ ಬರೀರಿ, ಏನ್ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದಾರೆ ಅದ್ರ ಫಾರ್ಮುಲಾ ಬರ್ದು ಆ ಫಾರ್ಮುಲಾ ಪ್ರಕಾರ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗ್ರಿ, ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ಬರ್ದು ಏನ್ ಮಾಡ್ರಿ ಯೂನಿಟ್ ಹಚ್ಚ್ರಿ. ಮಾಡ್ತೀರಿ? So I explained all the 17 problems. So tomorrow we are going to start a new lesson. Right? ಏನಾದ್ರೂ ಕೇಳೋದಿದೆ?